ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇರ್ತೀರಿ, ಹಾಗೆ ಒಂದಷ್ಟು ಜನ ಇನ್ವೆಸ್ಟ್ ಮಾಡಬೇಕು ಅನ್ನೋಂತ ಪ್ಲಾನ್ಸ್ ಇರುತ್ತೆ. ಅಂತವ್ರು ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ಒಂದಷ್ಟು ಲಾಭಗಳಾಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಕೆಲವೊಂದು ಮಿಸ್ಟೇಕ್ಸ್ ಕೂಡ ಇಲ್ಲಿ ಅವಾಯ್ಡ್ ಆಗುತ್ತೆ. ಹಾಗಾದ್ರೆ ಏನು ಆ ವಿಷಯ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉದಾಹರಣೆಗಾಗಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಕೇಳಿರಿ, ಇವತ್ತಿನ ಟಾಪಿಕ್ ಬಂದು 7 ರೆಡ್ ಫ್ಲಾಗ್ಸ್ ಟು ವಾಚ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಎ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ 7 ರೆಡ್ ಫ್ಲಾಗ್ ಗಳನ್ನ ನೀವು ವಾಚ್ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಇದೆ ಅಂತ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮ್ಯೂಚುವಲ್ ಫಂಡ್ ಮೂಲಕ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಕೆಲವರು ಖಂಡಿತ ಒಂದಷ್ಟು ರಿಸರ್ಚ್ ಅನ್ನ ಮಾಡಿ ಯಾವ ಫಂಡ್ ಬೆಸ್ಟ್, ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇನ್ನೊಂದಷ್ಟು ಜನ ತಿಳ್ಕೊಳ್ದೇನೆ ಮಿಸ್ಟೇಕ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ನಾನು ಈ ವಿಡಿಯೋದಲ್ಲಿ 7 ರೆಡ್ ಫ್ಲಾಗ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬಹುಶಃ ಇದು ನಿಮಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರಬಹುದು. ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲವನ್ನು ಕೂಡ. ಇಲ್ಲಿ ರೆಡ್ ಫ್ಲಾಗ್ ಗೆ ಹೋಗೋದಕ್ಕೆ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ನಿಮ್ಗೆ ಗೊತ್ತಿರೋ ಸಾವಿರಾರು ಮ್ಯೂಚುವಲ್ ಫಂಡ್ಸ್ ಇದಾವೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೂಡ ಈಚ್ ಅದರ್ ಕಾಂಪೀಟ್ ಮಾಡ್ತಿರ್ತಾರೆ. ಯಾಕೆಂತಂದ್ರೆ ನಾವು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ ತಾನೇ ಇನ್ವೆಸ್ಟರ್ಸ್ ಬಂದು ಅವರ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಹಾಗಾಗಿ ಇಲ್ಲಿ ವೆರೈಟಿ ಆಫ್ ಆಪ್ಷನ್ಸ್ ಸಿಗುತ್ತೆ. ಜೊತೆಗೆ ಕೆಲವೊಂದು ಕಾಂಪ್ಲೆಕ್ಸಿಟೀಸ್ ಕೂಡ ಇರುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ ಇಲ್ಲಿ ವಿಷಯನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಏನು ರೆಡ್ ಫ್ಲಾಗ್ಸ್ ಗೆ ಬಂದ್ರೆ, ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಮೊದಲನೇದು. ಇಲ್ಲಿ ಸೆಬಿ ಹಲವಾರು ನಿಯಮಗಳನ್ನ ಹಾಕಿದೆ. ಟ್ರಾನ್ಸ್ಪರೆಂಟ್ ಆಗಿರಬೇಕು ಸ್ಕೀಮ್ಸ್ ಅಂತ. ಹೋಲ್ಡಿಂಗ್ ಬಗ್ಗೆ ಆಗ್ಬೋದು, ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಆಗ್ಬೋದು, ಏನೇ ಆಗ್ಬೋದು, ಕ್ಲಿಯರ್ ಆಗಿ ಇನ್ವೆಸ್ಟರ್ಸ್ ಗೆ ಮಾಹಿತಿಯನ್ನ ಕೊಡಬೇಕು ಅಂತ. ಬಟ್ ಸ್ಟಿಲ್ ಕೆಲವೊಂದು ಫಂಡ್ಸ್ ಪ್ರಾಪರ್ ಆಗಿ ಮಾಹಿತಿಯನ್ನ ಕೊಡೋದಿಲ್ಲ. ಆದ್ರೆ ಎಷ್ಟು ರೂಲ್ಸ್ ಪ್ರಕಾರ ಕೊಡ್ಬೇಕೋ ಅಷ್ಟನ್ನೇ ಕೊಡ್ತವೆ. ಕೆಲವೊಂದು ಫಂಡ್ಸ್ ಹೇಗೆ ಅಂತಂದ್ರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತವೆ. ಅಂದ್ರೆ ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಇಲ್ಲದೆ ಇರುವಂತಹ ಮಾಹಿತಿಯನ್ನು ಕೂಡ ಇನ್ವೆಸ್ಟರ್ಸ್ ಗೆ ಕೊಡ್ತಾರೆ. ಆ ರೀತಿ ಸಂಪೂರ್ಣ ಮಾಹಿತಿಯನ್ನ ಕೊಡೋದು ಬಹಳ ಮುಖ್ಯ ಆಗುತ್ತೆ ಇನ್ವೆಸ್ಟರ್ಸ್ ಗೆ. ಹಾಗೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ಯಾವ್ದೋ ಒಂದು ಬ್ಯಾಲೆನ್ಸ್ಡ್ ಫಂಡ್ ಇದೆ ಅಂತ ಇಟ್ಕೊಳ್ಳಿ. ಅವರ ರೇಷಿಯೋ ಏನಿರುತ್ತೆ 60-40 ಇರುತ್ತೆ. ಅಂದ್ರೆ 60% ಈಕ್ವಿಟಿ, 40% ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ನಾವು ಅದನ್ನ ಡೀಪರ್ ಡೌನ್ ಹೋಗಿ ನೋಡಿದ್ರೆ ಏನಾಗುತ್ತೆ, ಕೆಲವು ಸಲ 80%, 70% ಈಕ್ವಿಟಿ ಇರುತ್ತೆ, ಇನ್ನು ಉಳಿದದ್ದು ಡೆಟ್ ಅಲ್ಲಿ ಇರುತ್ತೆ. ಇಲ್ಲಿ ಅವರ ಅಲೋಕೇಶನ್ ವೇರಿಯೇಷನ್ ಆಗಿರುತ್ತೆ. ಹಾಗಾಗಿ ಇದನ್ನ ನಾವು ತಪ್ಪಿಸ್ಬೇಕು ಅಂತಂದ್ರೆ ನಾವು ಕಂಪನಿಯ ಫ್ಯಾಕ್ಟ್ ಶೀಟ್ ಅಂತಾರೆ, ಮ್ಯೂಚುವಲ್ ಫಂಡ್ಸ್ ಗಳು ಹೊರಗಡಿಸ್ತವೆ ಫ್ಯಾಕ್ಟ್ ಶೀಟ್ ಅನ್ನ. ಅದನ್ನ ಚೆಕ್ ಮಾಡ್ಕೊಂಡ್ರೆ ಅಥವಾ ಮಂತ್ಲಿ ಪೋರ್ಟ್ಫೋಲಿಯೋ ಡಿಸ್ಕ್ಲೋಸರ್ಸ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಆಮೇಲೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನಾವು ಅದನ್ನ ಟ್ರ್ಯಾಕ್ ಮಾಡ್ಲೇಬೇಕು ನಾವು. ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಹಣವನ್ನ ಇನ್ವೆಸ್ಟ್ ಮಾಡಿರೋದು, ಜೊತೆಗೆ ಅದು ಬೆಳೀಲಿ ಅಂತ ಇನ್ವೆಸ್ಟ್ ಮಾಡಿರೋದು. ಬೆಳೆಯೋದು ಮುಖ್ಯ ಅಲ್ಲ, ಮಾರ್ಕೆಟ್ ರಿಟರ್ನ್ಸ್ ಅನ್ನ ಬೀಟ್ ಮಾಡಬೇಕು. ಅಂದ್ರೆ ಅದರ ಬೆಂಚ್ ಮಾರ್ಕ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಂದ್ರೆ ನಿಫ್ಟಿ 50 ಬೀಟ್ ಮಾಡಬೇಕು. ನಿಫ್ಟಿ 50 10% ರಿಟರ್ನ್ಸ್ ಕೊಟ್ಟಿದೆ ಅಂದ್ರೆ ಆ ಫಂಡ್ ಅಟ್ ಲೀಸ್ಟ್ 12%, 14%, 15% ಈ ರೀತಿ ರಿಟರ್ನ್ಸ್ ಕೊಡಬೇಕು. ಅಂತಹ ಪ್ರಾಬಬಿಲಿಟಿ ಯಾವಾಗ ಇರುತ್ತೆ, ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡಿದಾಗ. ಹಾಗಾಗಿ ನಾವು ಈ ವಿಷಯದ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಕಂಪನಿ ಎಲ್ಲಿ ಅಸೆಟ್ ಅಲೋಕೇಶನ್ ಮಾಡ್ತಾ ಇದೆ, ಯಾವ ಸೆಕ್ಟರ್ ಅಲ್ಲಿ ಹೆಚ್ಚು ಹೂಡಿಕೆಯನ್ನ ಮಾಡಿದೆ, ಆ ಸೆಕ್ಟರ್ ಅಲ್ಲಿ ಅವಕಾಶಗಳಿದೆಯಾ. ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಇನ್ವೆಸ್ಟ್ ಮಾಡಿ ಸುಮ್ಮನೆ ಇರಬೇಕಾಗಿಲ್ಲ. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವಿಷಯ ತಿಳ್ಕೊಳ್ತಿರೋ, ಅಟ್ಲೀಸ್ಟ್ ಅದ್ರಲ್ಲಿ 50% ಅದು ನೀವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಅದು ನಿಮ್ಮ ಲಾಭವನ್ನ ಜಾಸ್ತಿ ಮಾಡುತ್ತೆ ಅಷ್ಟೇ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ತಿಳ್ಕೊಂಡಷ್ಟು ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಲಾಭ ಮಾಡುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚು ವಿಷಯ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಇನ್ನು ಎರಡನೇದು ಎಕ್ಸ್ಪೆನ್ಸ್ ರೇಷಿಯೋ. ಇದನ್ನ ಸೈಲೆಂಟ್ ರಿಟರ್ನ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ನಿಮ್ಮ ರಿಟರ್ನ್ಸ್ ಏನ್ ಬರುತ್ತೆ ಅದರಲ್ಲಿ ಎಕ್ಸ್ಪೆನ್ಸಸ್ ಹೋದ್ರೆ ಮತ್ತೆ ನಿಮ್ಮ ರಿಟರ್ನ್ಸ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾಹರಣೆಯನ್ನ ನೋಡೋದಾದ್ರೆ, ಐ ಕಾಸ್ಟ್ ಸಿನಾರಿಯೋ ನೋಡೋದಾದ್ರೆ, ಗ್ರಾಸ್ ರಿಟರ್ನ್ 12% ಬಂದಿದೆ ಅಂತಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಇನ್ ಕೇಸ್ ಫಂಡ್ 2% ಇದೆ ಅಂತಂದ್ರೆ ನಿಮ್ಮ ರಿಟರ್ನ್ಸ್ ಆಕ್ಚುಯಲ್ ರಿಟರ್ನ್ಸ್ ಎಷ್ಟಾಯ್ತು, ಅಥವಾ ನೆಟ್ ರಿಟರ್ನ್ಸ್ 10% ಆಯ್ತು. ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಏನು ಕೆಲವೊಂದು ಕಂಪ್ಯಾರಿಸನ್ ನೋಡಬಹುದು. ಇಲ್ಲಿ 2% ಎಕ್ಸ್ಪೆನ್ಸ್ ರೇಷಿಯೋ ಇದೆ, ಎಷ್ಟಾಗುತ್ತೆ ರಿಟರ್ನ್ಸ್. ಹಾಗೆ 0.8% ಎಕ್ಸ್ಪೆನ್ಸ್ ರೇಷಿಯೋ ಇದ್ರೆ ಎಷ್ಟಾಗುತ್ತೆ ರಿಟರ್ನ್ಸ್ ಅಂತ. 0.8 ಇದ್ರೆ ನೆಟ್ ರಿಟರ್ನ್ ಆಯ್ತು 11.2%. ಅದೇ 2% ಇದೆ 10% ಆಯ್ತು. ಇಷ್ಟು ಡಿಫರೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋನ ನಾವು ಚೆಕ್ ಮಾಡ್ಕೊಳ್ಬೇಕು ಇನ್ವೆಸ್ಟ್ ಮಾಡುವಾಗ. ಆದ್ರೆ ಇಲ್ಲಿ ಸೆಬಿ ಕೆಲವೊಂದು ಕ್ಯಾಪ್ಸ್ ಅನ್ನ ಹಾಕಿದೆ. ಅಂದ್ರೆ ಇಷ್ಟು % ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಅಂದ್ರೆ ಯಾಕೆ ನೀವು ಜಾಸ್ತಿ ಇಟ್ಟಿದ್ದೀರಾ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ. ನೀವು ಇಲ್ಲಿ ನೋಡಬಹುದು ಎಕ್ಸ್ಪೆನ್ಸ್ ರೇಷಿಯೋ ಗೈಡ್ ಲೈನ್ಸ್. ಇಂಡೆಕ್ಸ್ ಫಂಡ್ ಅಲ್ಲಿ ಶುಡ್ ಬಿ ಅಂಡರ್ 1%.
ಇಲ್ಲಿ ಆಕ್ಚುಲಿ ಫಂಡ್ ಮ್ಯಾನೇಜರ್ಸ್ ಕೆಲಸ ಜಾಸ್ತಿ ಇರೋದಿಲ್ಲ. ಇಂಡೆಕ್ಸ್ ಅನ್ನ ಹೇಗೆ ಚೇಂಜಸ್ ಮಾಡ್ತಾರೋ ಅದೇ ರೀತಿ ಚೇಂಜಸ್ ಆಗ್ತಾ ಇರುತ್ತೆ ಫಂಡ್ ಹೋಲ್ಡಿಂಗ್ ಅಲ್ಲಿ. ಹಾಗಾಗಿ ಇಲ್ಲಿ ಲೆಸ್ ದೆನ್ 1% ಇರಬೇಕು ಅನ್ನೋಂತ ಕ್ಯಾಪ್ ಅನ್ನ ಹಾಕಿದೆ. ಅದಕ್ಕಿಂತ ಜಾಸ್ತಿ ಏನಾದ್ರೂ ಮಾಡಬೇಕು ಯಾವ್ದಾದ್ರು ಫಂಡ್ ಅಂದ್ರೆ ಅದಕ್ಕೆ ಸ್ಪೆಷಲ್ ರೀಸನ್ ಅನ್ನ ಕೊಡಬೇಕು. ಇನ್ನು ಆಕ್ಟಿವ್ ಇಕ್ವಿಟಿ ಫಂಡ್ಸ್ ಗೆ ಶುಡ್ ಬಿ ಅಂಡರ್ 2%, 2% ಒಳಗಡೆನೆ ಇರಬೇಕು ಅಂತ ಇದೆ. ಹಾಗೆ ಡೆಟ್ ಫಂಡ್ಸ್ ಗೆ ಅಂಡರ್ 1.5% ಇದ್ರ ಒಳಗಡೆ ಇರಬೇಕು ಅನ್ನೋಂತ ಕ್ಯಾಪ್ ಅನ್ನ ಹಾಕಿದೆ. ಇದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂದ್ರೆ ಸ್ಪೆಷಲ್ ರೀಸನ್ ಅನ್ನ ಕೊಡಬೇಕು ಮ್ಯೂಚುವಲ್ ಫಂಡ್ಸ್. ಅದ್ರಲ್ಲಿ ಇಷ್ಟೇ ಇರುತ್ತೆ ಅಂತ ಅಲ್ಲ, ಕಡಿಮೆ ಇರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದೆ ಅಂತ ಆ ಫಂಡ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದು. ನೋ, ಇಲ್ಲೂ ಕೂಡ ಅಷ್ಟೇ. ಯಾವುದೋ ಒಂದು ಕ್ರೈಟೀರಿಯಾ ಸೂಟಬಲ್ ಆಗೋದಿಲ್ಲ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ. ಇದು ಒಂದು ಕ್ರೈಟೀರಿಯಾ ಅಷ್ಟೇ. ಈ ತರದ ಹಲವು ಕ್ರೈಟೀರಿಯಾನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು. ಬಟ್ ಇನ್ನು ಬೇರೆ ಪಾಯಿಂಟ್ಸ್ ಕೂಡ ಇದಾವೆ, ನೋಡೋಣ. ಫ್ರೀಕ್ವೆಂಟ್ ಫಂಡ್ ಮ್ಯಾನೇಜರ್ ಚೇಂಜಸ್, ಇದು ಕೂಡ ರೆಡ್ ಫ್ಲಾಗ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಫಂಡ್ ಮ್ಯಾನೇಜರ್ ಪದೇ ಪದೇ ಬದಲಾಗೋದು. ಯಾಕೆಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಇದ್ದಾರೆ ಅಂತಂದ್ರೆ ಅವರ ಸ್ಟ್ರಾಟಜೀಸ್ ಕೂಡ ಕನ್ಸಿಸ್ಟೆಂಟ್ ಆಗಿರುತ್ತೆ. ಪದೇ ಪದೇ ವರ್ಷಕ್ಕೊಬ್ರು ಚೇಂಜ್ ಆಗ್ತಿದ್ದಾರೆ ಅಂತಂದ್ರೆ ಈ ವರ್ಷ ಒಬ್ರು ಇದ್ರು, ಮುಂದಿನ ವರ್ಷ ಬಂದ್ರೆ ಅವರ ಸ್ಟ್ರಾಟಜಿ ಬೇರೆ ಆಗಿರುತ್ತೆ. ಮತ್ತೊಬ್ಬ ಬಂದ ಅಂತಂದ್ರೆ ಅವನ ಸ್ಟ್ರಾಟಜಿ ಇನ್ನೊಂದಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ಪೋರ್ಟ್ಫೋಲಿಯೋ ಲ್ಯಾಗ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಫ್ರೀಕ್ವೆಂಟ್ ಫಂಡ್ ಮ್ಯಾನೇಜರ್ ಚೇಂಜಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ತುಂಬಾ ಜನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಆ ಫಂಡ್ ನ ಮ್ಯಾನೇಜರ್ ಯಾರು ಅಂತಾನೆ ಗೊತ್ತಿರೋದಿಲ್ಲ, ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಈ ತರದ ತಪ್ಪುಗಳನ್ನ ಮಾಡಬೇಡಿ, ತಿಳ್ಕೊಳ್ಳಿ. ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ ಅವರು, ಇತ್ತೀಚೆಗೆ ಏನಾದ್ರೂ ಚೇಂಜಸ್ ಆಗಿದೆ, ಅಟ್ಲೀಸ್ಟ್ 3 years ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಅದು ಕನ್ಸಿಸ್ಟೆಂಟ್ ಆಗಿ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಜೊತೆಗೆ ಆ ಫಂಡ್ ಮ್ಯಾನೇಜರ್ ಈ ಹಿಂದೆ ಯಾವ್ದಾದ್ರು ಫಂಡ್ಸ್ ಅಲ್ಲಿ ಕೆಲಸ ಮಾಡಿದ್ರ, ಆ ಫಂಡ್ಸ್ ನ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಇದನ್ನ ಇವ್ಯಾಲ್ಯೂಯೇಟ್ ಮಾಡೋ ಮೂಲಕ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಅದು ಕೂಡ ನಿಮ್ಗೆ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಡುತ್ತೆ. ಏನೋ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದ್ರೆ ಓವರ್ ಡೈವರ್ಸಿಫಿಕೇಶನ್. ಆಕ್ಚುಲಿ ಇದು ಇಂಡೆಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಬ್ವಿಯಸ್ಲಿ ಓವರ್ ಡೈವರ್ಸಿಫಿಕೇಶನ್ ಆಗ್ಬಿಡುತ್ತೆ. ಬಟ್ ಆಕ್ಟಿವ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಅವರ ಹೋಲ್ಡಿಂಗ್ ಎಷ್ಟಿದೆ ಅಂತ. 80 ರಿಂದ 100 ಸ್ಟಾಕ್ ಗಳಿದೆ ಅಂತಂದ್ರೆ ಖಂಡಿತ ಅದು ಎಕ್ಸೆಸಿವ್ ಹೋಲ್ಡಿಂಗ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಪ್ಟಿಮಲ್ ರೇಂಜ್ ಅಂದ್ರೆ 25 to 40 ಸ್ಟಾಕ್ ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತ ಅದು ಗುಡ್ ಹೋಲ್ಡಿಂಗ್. ಬಟ್ ಇದು ಆಕ್ಟಿವ್ ಫಂಡ್ಸ್ ಗೆ ಮಾತ್ರ ಅಪ್ಲೈ ಆಗುತ್ತೆ, ಇಂಡೆಕ್ಸ್ ಫಂಡ್ ಗಳಿಗೆಲ್ಲ. ಯಾಕಂದ್ರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ನಿಫ್ಟಿ 50ಯ 50 ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಿಫ್ಟಿ 100 ಅಲ್ಲಿ ಮಾಡ್ತಾರೆ ಅಂದ್ರೆ ಅದರಲ್ಲೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದ್ರೆ ಆಕ್ಟಿವ್ ಫಂಡ್ಸ್ ಅಲ್ಲಿ ಆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಆಪ್ಟಿಮಲ್ ರೇಂಜ್ 25 to 40. ಕೋರ್ ಪೊಸಿಷನ್ಸ್ ಅಂದ್ರೆ ತುಂಬಾ ಕಡಿಮೆ ಫಂಡ್ಸ್ ಈ ರೀತಿ ಕೋರ್ ಪೊಸಿಷನ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ, 15 to 20 ಸ್ಟಾಕ್ಸ್. ನಾವು ಇತ್ತೀಚೆಗೆ ಒಂದು ಫಂಡ್ ಅನ್ನ ನೋಡಿದ್ವಿ, ಎಸ್ಪೆಷಲಿ ಮೋತಿಲಾಲ್ ಒಸ್ವಾಲ್ ಕನ್ಸಂಪ್ಷನ್ ಫಂಡ್ ಅಂತ ಲಾಂಚ್ ಮಾಡಿದ್ರು ಮೊನ್ನೆ NFO. ಅವರು ಕ್ಲಿಯರ್ ಆಗಿ ಹೇಳಿದ್ರು NFO ಡಾಕ್ಯುಮೆಂಟ್ ಅಲ್ಲಿ 15 to 20 ಕನ್ಸಂಪ್ಷನ್ ಸ್ಟಾಕ್ಸ್ ಅಂತ. ಆ ರೀತಿಯಾಗಿ ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದನ್ನ. ಕೋರ್ ಪೊಸಿಷನ್ಸ್ ಅಂದ್ರೆ ಹಾಗೆ ಕ್ವಾಲಿಟಿ ಫಂಡ್ಸ್ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಕಡಿಮೆ ಹೋಲ್ಡಿಂಗ್ ಅನ್ನ ಇಡ್ತಾರೆ. ಯಾಕಂದ್ರೆ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಅನ್ನ ಇಟ್ಟಿರ್ತಾರೆ ಅವರು. ಈ ರೀತಿಯ ಓವರ್ ಡೈವರ್ಸಿಫಿಕೇಶನ್ ಅನ್ನು ಕೂಡ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಸಡನ್ ಸರ್ಜ್ ಇನ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಕಂಪನಿಯ ಅಸೆಟ್ಸ್ ಮೀನ್ಸ್ ಕಂಪನಿಯ AUM ಸೈಜ್ ಅಂತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫಂಡ್ 1,000 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಆ ಫಂಡ್ ಲಾಸ್ಟ್ 1 year ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ಬಿಡೋದು, ಜನ ರಿಟರ್ನ್ಸ್ ಅನ್ನ ನೋಡಿ, ಪಾಸ್ಟ್ ರಿಟರ್ನ್ಸ್ ಅನ್ನ ನೋಡಿ ಬಂದ್ಬಿಟ್ಟು ಎಲ್ಲ ಅದೇ ಫಂಡ್ ಅನ್ನ ಆಯ್ಕೆ ಮಾಡೋದು. ಅವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಆ ಫಂಡ್ ನ ಅಸೆಟ್ಸ್ ಜಾಸ್ತಿ ಆಗುತ್ತೆ, AUM ಸೈಜ್ ಜಾಸ್ತಿ ಆಗುತ್ತೆ. 1,000 ಕೋಟಿ ಇರೋದು 10,000 ಕೋಟಿ ಆಗ್ಬೋದು. ಅದು ಕೂಡ ರೆಡ್ ಫ್ಲಾಗ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಯಾಕೆ ಅಂತಂದ್ರೆ ಕಡಿಮೆ ಹಣ ಇದ್ದಾಗ ಮ್ಯಾನೇಜ್ ಮಾಡೋದಕ್ಕೂ ಜಾಸ್ತಿ ಬಂದಾಗ ಮ್ಯಾನೇಜ್ ಮಾಡೋದಕ್ಕೂ ಡಿಫರೆನ್ಸ್ ಆಗುತ್ತೆ. ಜಾಸ್ತಿ ಬಂದಾಗ ಏನಾಗುತ್ತೆ, ಕಂಪನಿಗೆ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಅವರು ಅಕೌಂಟ್ ಅಲ್ಲಿ ಇಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ, ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಲೇಬೇಕು. ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡೋದು ಅಂದಾಗ ಅದು ಸರಿಯಾದ ಜಾಗಗಳಲ್ಲಿ ಇನ್ವೆಸ್ಟ್ ಆಗದೆ ರಾಂಗ್ ಪ್ಲೇಸ್ ಗಳಲ್ಲೂ ಕೂಡ ಇನ್ವೆಸ್ಟ್ ಆಗ್ಬೋದು. ಅದು ನಮ್ಮ ರಿಟರ್ನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾದ್ರೆ AUM ಗ್ರೋ ಆಗಬಾರ್ದ? ಖಂಡಿತ ಗ್ರೋ ಆಗ್ಬೇಕು, ಆದ್ರೆ ಅದು ಗ್ರಾಜುಯಲ್ ಆಗಿ ಗ್ರೋ ಆಗ್ತಾ ಇರಬೇಕು. ಸಡನ್ ಆಗಿ ಸರ್ಜ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಫಂಡ್ ಎಲ್ಲಿ ಅಲೋಕೇಟ್ ಮಾಡುತ್ತೆ ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಈ ಪಾಯಿಂಟ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ. ಇನ್ನು ನೆಕ್ಸ್ಟ್ ಅನ್ರಿಯಲಿಸ್ಟಿಕ್ ಪಾಸ್ಟ್ ರಿಟರ್ನ್ಸ್. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ನಲ್ಲ, ಹಿಂದಿನ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ ತಕ್ಷಣ ನೆಕ್ಸ್ಟ್ ಅದೇ ಫಂಡ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋದಂತ. ಇದು 1 year ವಂಡರ್ ಅಂತಾರೆ. 1 year ಅಲ್ಲಿ 50, 70, 80 ಫಾರ್ ಎಕ್ಸಾಂಪಲ್ ನಾವು 2021, 23 ಪೀರಿಯಡ್ ತಗೊಂಡ್ರೆ ಆ 3 ವರ್ಷಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಪ್ರತಿಯೊಂದು ಫಂಡ್ ಕೂಡ. 1 year 2 year ನೋಡಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ನಾವು ಪಾಸ್ಟ್ ರಿಟರ್ನ್ಸ್ ನೋಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 5 years ಅಬೌವ್ 5 years ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಪಾಸ್ಟ್ ರಿಟರ್ನ್ಸ್ ಅನ್ನ ನೋಡಿನೇ ಡಿಸೈಡ್ ಮಾಡೋದು ಕೂಡ ತಪ್ಪು, ಅದು ಸರಿಯಲ್ಲ. ಬಟ್ ನಮ್ಮ ಡಿಸಿಷನ್ ಮಾಡುವಾಗ ಆಸ್ ಎ ಸಪೋರ್ಟಿವ್ ಆಗಿ ಚೆಕ್ ಮಾಡೋದು ಸರಿ ಅಷ್ಟೇ. ಅದೊಂದನ್ನೇ ನೋಡಿ ಡಿಸಿಷನ್ ತಗೊಳ್ಬಾರ್ದು. ಪಾಸ್ಟ್ ರಿಟರ್ನ್ ಅಷ್ಟೇ ಮ್ಯಾಟರ್ ಆಗಬಾರ್ದು, ಬಟ್ ಕಂಪನಿಯ ಸ್ಟ್ರಾಟಜಿ ಮ್ಯಾಟರ್ ಆಗ್ಬೇಕು. ಅಂದ್ರೆ ಫಂಡ್ ನ ಸ್ಟ್ರಾಟಜಿ ಮ್ಯಾಟರ್ ಆಗ್ಬೇಕು.
ಜೊತೆಗೆ ನಾವು ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಫಂಡ್ಗೂ ಕೂಡ ಬೆಂಚ್ ಮಾರ್ಕ್ ಇರುತ್ತೆ. ಬೆಂಚ್ ಮಾರ್ಕ್ ಇಂಡೆಕ್ಸ್ ಫಿಕ್ಸ್ ಮಾಡಿರ್ತಾರೆ. ಅದನ್ನ ಮೊದಲು ತಿಳ್ಕೊಂಡು ಅದಕ್ಕೂ ಇದಕ್ಕೂ ರಿಟರ್ನ್ಸ್ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡ್ಬೇಕು. ಅಟ್ಲೀಸ್ಟ್ 2% ಡಿಫರೆನ್ಸ್ ಇರಬೇಕು. ಅಂದ್ರೆ ನಮ್ಮ ಫಂಡ್ ಬೆಂಚ್ ಮಾರ್ಕ್ ಹೋಲಿಕೆ ಮಾಡಿದ್ರೆ ಅಟ್ಲೀಸ್ಟ್ 2% ಔಟ್ ಪರ್ಫಾರ್ಮೆನ್ಸ್ ಮಾಡಿರ್ಬೇಕು. ಜೊತೆಗೆ ರೋಲಿಂಗ್ ರಿಟರ್ನ್ಸ್ ಅಂತಾರೆ. ರೋಲಿಂಗ್ ರಿಟರ್ನ್ಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಇವನ್ನೆಲ್ಲ ನೋಡಿದಾಗ ನಮ್ಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ಆ ಫಂಡ್ ಹೇಗೆ ಪರ್ಫಾರ್ಮ್ ಮಾಡಿದೆ, ನಮ್ಗೆ ಮುಂದಿನ ದಿನಗಳಲ್ಲೂ ಕೂಡ ಲಾಭವನ್ನ ಕೊಡಬಹುದಾ ಅಂತ. ಬರೀ ರಿಟರ್ನ್ಸ್ ಪಿಕ್ಚರ್ ಅಷ್ಟೇ ನೋಡದೆ ರೋಲಿಂಗ್ ರಿಟರ್ನ್ಸ್ ಹಾಗೆ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಿದ್ಯಾ ಅನ್ನೋದನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅಲ್ಲಿ ಒಂದಷ್ಟು ಲಾಭಗಳು ನಮ್ಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಸ್ಟೈಲ್ ಡ್ರಿಫ್ಟ್ ಅಂಡ್ ಥೀಮ್ ಚೇಂಜಸ್. ಅಂದ್ರೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಥವಾ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅಥವಾ ಥೀಮ್ ಚೇಂಜಸ್. ಯಾವ್ದೋ ಒಂದು ಮಿಡ್ ಕ್ಯಾಪ್ ಫಂಡ್ ಸಡನ್ ಆಗಿ 40% ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಅಲೋಕೇಶನ್ ಮಾಡುತ್ತೆ ಅಂದ್ರೆ ಗ್ರೋತ್ ಪೊಟೆನ್ಶಿಯಲ್ ಅನ್ನ ಕಡಿಮೆ ಮಾಡಿದಾಗೆ. ಹಾಗೆ ಯಾವ್ದೋ ಒಂದು ವ್ಯಾಲ್ಯೂ ಫಂಡ್ ಮೊಮೆಂಟಮ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂದ್ರೆ ಅಲ್ಲಿ ಡಿಫರೆನ್ಸಸ್ ಆಗುತ್ತೆ. ಈ ರೀತಿಯ ಸ್ಟೈಲ್ ಡ್ರಿಫ್ಟ್ ಆಗುವಂತದ್ದು, ಬದಲಾವಣೆ ಆಗುವಂತದ್ದು ಅಥವಾ ಒಂದು ಥೀಮ್ ಇಂದ ಇನ್ನೊಂದು ಥೀಮ್ಗೆ ಚೇಂಜ್ ಮಾಡುವಂತದ್ದು, ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕೆ ಚೇಂಜ್ ಮಾಡಿದ್ದಾರೆ ಅನ್ನೋಂತ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ಯೂಶಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಅನ್ನ ಮಾಡೋದಿಲ್ಲ, ಸಣ್ಣ ಪುಟ್ಟ ವೇರಿಯೇಷನ್ಸ್ ಮಾಡ್ತಾ ಇರ್ತಾರೆ. ಅಂದ್ರೆ 5 to 10% ಡಿಫರೆನ್ಸಸ್ ಆಗ್ತಾ ಇರುತ್ತೆ. ಬಟ್ ಅದನ್ನ ವಾಚ್ ಮಾಡಬೇಕು ನಾವು ಆಸ್ ಎ ಇನ್ವೆಸ್ಟರ್. ಇದನ್ನ ಹೇಗೆ ತಿಳ್ಕೊಳ್ಳೋದು? ಕ್ವಾರ್ಟರ್ಲಿ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಸ್ ಅನ್ನ ಚೆಕ್ ಮಾಡೋ ಮೂಲಕ ತಿಳ್ಕೊಳ್ಬಹುದು. ಹಾಗೆ ಮಾರ್ಕೆಟ್ ಕ್ಯಾಪ್ ಅಲೋಕೇಶನ್ ಎಲ್ಲವೂ ಕೂಡ ನಮ್ಗೆ ಮ್ಯೂಚುವಲ್ ಫಂಡ್ ವೆಬ್ಸೈಟ್ ಹೋದ್ರೆ ಸಿಗುತ್ತೆ. ಹೋಗಿ ಚೆಕ್ ಮಾಡ್ಕೊಂಡ್ರೆ ಒಂದಷ್ಟು ಕ್ಲಾರಿಟಿ ಕೂಡ ಆಸ್ ಎ ಇನ್ವೆಸ್ಟರ್ಸ್ ನಾವು ಪಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಚೆಕ್ ಲಿಸ್ಟ್. ನಾವೀಗ ಒಂದಷ್ಟು ಪಾಯಿಂಟ್ಸ್ ಅನ್ನ ನೋಡಿದ್ವಿ. ಇದಾದ ನಂತರ ಆಸ್ ಎ ಇನ್ವೆಸ್ಟರ್ ನಾವು ಯಾವ ಚೆಕ್ ಲಿಸ್ಟ್ ಇಟ್ಕೊಂಡು ಚೆಕ್ ಮಾಡಬೇಕು, ಒಳ್ಳೆ ವೆಲ್ತ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತಂದ್ರೆ ವೆರಿಫೈ ಟ್ರಾನ್ಸ್ಪರೆನ್ಸಿ. ಕಂಪನಿ ಎಲ್ಲ ಮಾಹಿತಿಯನ್ನ ಕೊಡ್ತಿದ್ಯಾ, ಅದನ್ನ ನಾವು ತಿಳ್ಕೊಳ್ತಿದೀವ, ತಿಳ್ಕೊಂಡು ಹೂಡಿಕೆ ಮಾಡ್ತಿದೀವ, ಬಹಳ ಇಂಪಾರ್ಟೆಂಟ್. ಹಾಗೆ ಕಂಪನಿಯ ಕಾಸ್ಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ, ಸ್ಟೆಬಿಲಿಟಿಯನ್ನ ಅಸೆಸ್ ಮಾಡುವಂತದ್ದು, ಕನ್ಸಿಸ್ಟೆನ್ಸಿಯನ್ನ ಚೆಕ್ ಮಾಡುವಂತದ್ದು, ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅಕ್ರಾಸ್ ಮಾರ್ಕೆಟ್ ಸೈಕಲ್ಸ್. ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದಲ್ಲ, ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಾಗ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಫಂಡ್, ಇದನ್ನ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮಾನಿಟರ್ ಅಲೈನ್ಮೆಂಟ್ ಅಂದ್ರೆ ಫಂಡ್ಸ್ ನ ರೆಗ್ಯುಲರ್ ಆಗಿ ರಿವ್ಯೂ ಮಾಡೋ ಮೂಲಕ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಕ್ಕೆ ಕಂಪನಿ ಪ್ರಯತ್ನ ಪಡ್ತಿದ್ಯಾ, ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ಯಾ, ಇದನ್ನ ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ಖಂಡಿತ ನಿಮ್ಗೆ ಲಾಭ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ವೋಲಟೈಲ್ ಇರುತ್ತೆ. ನಿಮ್ಗೆ ಗೊತ್ತಿದೆ 2024 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಹಲವಾರು ಫಂಡ್ಸ್ 1 ಇಯರ್ ಅಲ್ಲಿ ಡೌನ್ ಇದಾವೆ, ಕೆಲವು ಫ್ಲಾಟ್ ಇದಾವೆ, ಕೆಲವು ಸಣ್ಣ ಪುಟ್ಟ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲೇ ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಬಹುದು, ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ ಇಸ್ ಎ ಮ್ಯಾರಥಾನ್ ನಾಟ್ ಎ ಸ್ಪ್ರಿಂಟ್. ಇದು ಮ್ಯಾರಥಾನ್ ಓಟ ಇದ್ದಂಗೆ, ಬೇಗ ಮುಗಿಯೋದಲ್ಲ. ಹಾಗಾಗಿ ಹೂಡಿಕೆ ಮಾಡುವಂತ ಸಂದರ್ಭ ಟೈಮ್ ತಗೊಳ್ಳಿ, ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಿ ಫಂಡ್ ಬಗ್ಗೆ ನಂತರ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರಿ, ಒಂದಷ್ಟು ವಿಷಯವನ್ನ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.